ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕೆಲವು ಕ್ರೇಜಿ ವಿಡಿಯೋಗಳನ್ನು ಯಾವ ರೀತಿ ರಚಿಸಬಹುದು ನಾವು AI ಟೂಲಿಂದ ಅಂತೇಳಿ ನೋಡೋಣ. ಸೊ ಬಹಳ ಕ್ರೇಜಿ ಆಗಿರುವಂತಹ ವಿಡಿಯೋಗಳನ್ನು ನೀವು ರಚಿಸಬಹುದು. ಸೊ ನಾವು ಇಲ್ಲಿ ನೋಡಬಹುದು, ಒಂದು ಸಿಂಪಲ್ ಪ್ರಾಂಪ್ಟನ್ನು ಕೊಟ್ಟು ಈ ಒಂದು ವಿಡಿಯೋವನ್ನು ಏನಂತಂದ್ರೆ ನಾವು ರಚಿಸಿರೋದನ್ನು. ಸೊ ಇದು ಪಬ್ಲಿಕಲ್ಲಿ ಅವೈಲೇಬಲ್ ಇದೆ ಈ ಒಂದು AI ವೆಬ್ಸೈಟಲ್ಲಿ. ಸೊ ಇದೇ ರೀತಿ ಬೇರೆ ಬೇರೆ ವೆಬ್ಸೈಟ್ಗಳನ್ನು ನಾವಿಲ್ಲಿ ವಿಡಿಯೋಗಳನ್ನು ನಾವಿಲ್ಲಿ ನೋಡಬಹುದು. ಇವೆಲ್ಲವೂ ಕೂಡ AI ಜನರೇಟೆಡ್ ವಿಡಿಯೋ. ಸೊ 5 ಸೆಕೆಂಡು 10 ಸೆಕೆಂಡು ಅಲ್ಲಿ ಕೆಲವೊಂದು ಆಪ್ಷನ್ ಇದೆ ಈ ಒಂದು ವೆಬ್ಸೈಟಲ್ಲಿ. ಸೊ ಅಲ್ಲಿ ನಮಗೆ ಎಷ್ಟು ಸೆಕೆಂಡ್ಗಳ ವಿಡಿಯೋ ಬೇಕೋ ಅಷ್ಟು ಸೆಕೆಂಡುಗಳ ವಿಡಿಯೋವನ್ನು ನಾವಿಲ್ಲಿ ರಚಿಸ್ಕೊಳ್ಬೋದು. ಸೊ ಇವ್ಯಾವು ಕೂಡ ಕಾಪಿ ಪೇಸ್ಟೆಡ್ ವಿಡಿಯೋಸ್ ಅಲ್ಲ ಅಥವಾ ಎಡಿಟೆಡ್ ವಿಡಿಯೋ ಅಲ್ಲ, ಡೈರೆಕ್ಟ್ಲಿ AI-ನಿಂದನೇ ಜನರೇಟ್ ಆಗಿರುವಂತಹ ವಿಡಿಯೋಗಳು. ಸೊ ಈ ವಿಡಿಯೋಗಳು ಯೂಟ್ಯೂಬ್ ಶಾರ್ಟ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬಹಳಷ್ಟು ಫೇಮಸ್ ಆಗಿರೋದನ್ನು, ವೈರಲ್ ಆಗಿರೋದನ್ನು ನಾವು ನೋಡ್ತೇವೆ. ಸೊ ತಾವು ಇಲ್ಲಿಗೆ ನೋಡ್ಬೋದು, ಇದು ಕೂಡ ಬಹಳ ಕ್ರೇಜಿ ಆಗಿರುವಂಥ ಒಂದು ವಿಡಿಯೋ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಮಗೆ ಸಾಧ್ಯ ಇಲ್ಲ ಅಂತಹ ಒಂದು ವಿಡಿಯೋ ಇದು. ಸೊ ಈ ರೀತಿಯಾದಂಥ ಸಾಕಷ್ಟು ವಿಡಿಯೋಗಳನ್ನು ನೀವು ಯೂಟ್ಯೂಬ್ ಶಾರ್ಟ್ಸ್, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಿ. ಸೊ ಈ ರೀತಿಯಾದಂಥ ವಿಡಿಯೋಗಳನ್ನು ನೀವು ಕೂಡ ಕೆಲವೇ ಕ್ಷಣಗಳಲ್ಲಿ ತಯಾರಿಸಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ಗೆ ತಾವು ಭೇಟಿ ನೀಡಬೇಕು. ಇಲ್ಲಿದೆ vivago.ai ಅಂತೇಳಿ ಈ ಒಂದು AI ವೆಬ್ಸೈಟ್ಗೆ ಭೇಟಿ ನೀಡಿ. ಸೊ ಇಲ್ಲಿ ಒಂದು ಲಾಗಿನ್ ಆಪ್ಷನ್ ಬರುತ್ತೆ ನಿಮಗೆ. ಸೊ ಲಾಗಿನ್ ಆಗಬೇಕು. ಇಲ್ಲಿ ನೀವು ಗೂಗಲಿಂದ ಕಂಟಿನ್ಯೂ ಆಗಿ ನಿಮ್ಮ ಗೂಗಲ್ ಇಮೇಲ್ ಅಡ್ರೆಸ್, ಪಾಸ್ವರ್ಡನ್ನು ಕೊಟ್ಟು ಇಲ್ಲಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಇಲ್ಲಿ ಒಂದು ಹೋಮ್ ಪೇಜ್ ಬರುತ್ತೆ. ಸೊ ಈ ಹೋಮ್ ಪೇಜ್ ಏನಂತಂದರೆ ನಿಮಗೆ 100 ಕ್ರೆಡಿಟ್ಗಳನ್ನು ಒಂದು ಅಕೌಂಟ್ಗೆ ಕೊಡುತ್ತೆ. ಸೊ ಇಲ್ಲಿ ನೀವು AI ವಿಡಿಯೋಗಳನ್ನು ರಚಿಸ್ಕೊಳ್ಬೋದು, ಇಮೇಜನ್ನು ರಚಿಸ್ಕೊಳ್ಬೋದು, ಹಾಗೆ ಟೆಕ್ಸ್ಟ್ ಟು ಇಮೇಜ್, ಯಾವುದಾದ್ರೂ ಇಮೇಜಿದ್ದು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೋದು, ಹಾಗೆ ವಿಡಿಯೋ ಎನ್ಹಾನ್ಸ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಜೊತೆಗೆ ಇಲ್ಲಿ ಯಾವುದಾದ್ರೂ ಫೋಟೋವನ್ನು ನೀವು ಅಪ್ಲೋಡ್ ಮಾಡಿ ಸೊ ಅದನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರೋ ವರ್ಷನ್ಸ್ ಏನೇನಿದೆ ಆ ಎಲ್ಲ ಒಂದು ಫೀಚರ್ಸ್ ನಿಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನಾವಿಲ್ಲಿ ಒಂದು ಯಾವುದಾದ್ರೂ ಸಿಂಪಲ್ ಪ್ರಾಂಪ್ಟನ್ನು ಕೊಟ್ಟು ಒಂದು ವಿಡಿಯೋವನ್ನು ಏನಂತಂದ್ರೆ ನಾವು ರಚಿಸೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಒಂದು ವಿಡಿಯೋಗೆ ಇದು 30 ಕ್ರೆಡಿಟ್ಗಳನ್ನು ಈ ಒಂದು 100 ಕ್ರೆಡಿಟ್ಗಳಲ್ಲಿ ಕಟ್ ಮಾಡಿಕೊಳ್ಳುತ್ತೆ. ಇಲ್ಲಿ ವಿಡಿಯೋ ಜನರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ವಿಡಿಯೋ ಜನರೇಷನ್ ಆಪ್ಷನ್ ಬರ್ತದೆ. ಒಂದು ಇಮೇಜ್ ಟು ವಿಡಿಯೋ. ಸೊ ಯಾವುದಾದ್ರೂ ಇಮೇಜನ್ನು ನಾವು ಅಪ್ಲೋಡ್ ಮಾಡಿದ್ರೆ ಅದು ವಿಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಟೆಕ್ಸ್ಟ್ ಟು ವಿಡಿಯೋ ಅಂತ ಹೇಳಿದ್ರೆ ನಾವು ಏನು ಟೆಕ್ಸ್ಟ್ ಕೊಡ್ತೀವಿ ಅದರ ಒಂದು ಬೇಸ್ ಮೇಲೆ ವಿಡಿಯೋ ತಯಾರಾಗುತ್ತೆ. ಸೊ ನಾವು ಮೊದಲು ಟೆಕ್ಸ್ಟ್ ಟು ವಿಡಿಯೋ ಪ್ರಾಂಪ್ಟನ್ನು ಇಲ್ಲಿ ಟ್ರೈ ಮಾಡೋಣ. ಸೊ ಒಂದು ಸಿಂಪಲ್ ಪ್ರಾಂಪ್ಟ್ ಕೊಟ್ಟಿದ್ದೀನಿ, ಅ ಚೈಲ್ಡ್ ಫ್ಲೈಯಿಂಗ್ ವಿತ್ ಈಗಲ್ ಅಂತೇಳಿ. ಸೊ ಅದು ಏನಂತಂದರೆ ಆಟೋಮೆಟಿಕ್ಕಾಗಿ ನೀವಿಲ್ಲಿ ಜನರೇಟ್ ಅಂತೇಳಿ ಕ್ಲಿಕ್ ಮಾಡಿದಾಗ ಒಂದು ವಿಡಿಯೋಗೆ 30 ಕ್ರೆಡಿಟ್ಗಳು ಕಟ್ ಆಗ್ತವೆ. ಹಾಗೆ ಈ ಸಿಂಪಲ್ ಪ್ರಾಂಪ್ಟ್ ಏನಿದೆ ಇದನ್ನು ಭಾಳ ಲಾಂಗ್ ಪ್ರಾಂಪ್ಟ್ ಆಗಿ, ಮ್ಯಾಜಿಕ್ ಪ್ರಾಂಪ್ಟ್ ಆಗಿ ಇದು ಆಟೋಮೆಟಿಕ್ಕಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಯಾವ ರೀತಿಯಾದಂಥ ವಿಡಿಯೋ ಬರುತ್ತೆ ಅಂತೇಳಿ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ಏನಂತಂದರೆ 10 ಕ್ರಿಯೇಟರ್ಸ್ ಕ್ಯೂ ಅಲ್ಲಿದ್ದಾರೆ. ಸೊ ಒಂದು 6 ನಿಮಿಷಗಳು ಏನಂತಂದರೆ ಒಂದು ಎಸ್ಟಿಮೇಷನ್ ಟೈಮ್ ಅನ್ನೋದು ತೋರಿಸುತ್ತೆ. ಸೊ ಸುಮಾರು 6 ನಿಮಿಷಗಳ ಕಾಲ ನಾವಿಲ್ಲಿ ವೇಟ್ ಮಾಡಬೇಕು. ಅದಾದ ನಂತರ ನಮ್ಮ ಒಂದು ವಿಡಿಯೋ ಜನರೇಟ್ ಆಗುತ್ತೆ. ತಾವಿಲ್ಲಿ ನೋಡ್ಬೋದು ವಿಡಿಯೋ ಜನ್ರೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಒಂದು ಸ್ಟಾರ್ಟ್ ಆದ ತಕ್ಷಣ ಮಿನಿಮಮ್ 1 ನಿಮಿಷಗಳ ಕಾಲಾವಕಾಶ ಇದಕ್ಕೆ ಬೇಕಾಗುತ್ತೆ. ಎಲ್ಲ ಆಟೋಮೆಟಿಕ್ಕಾಗಿ ಏನೇನೋ ಜೋಡಿಸ್ಕೊಳ್ಬೇಕು, ಮ್ಯೂಸಿಕ್ ಜೋಡಿಸ್ಕೊಳ್ಬೇಕು, ಜೊತೆಗೆ ವಿಜುವಲ್ಸ್ಗಳನ್ನು ಆ್ಯಡ್ ಮಾಡಬೇಕು. ತಾವಿಲ್ಲಿ ನೋಡ್ಬೋದು ಇಲ್ಲಿ ಒಂದು ಸಿಂಗಲ್ ಲೈನ್ ಪ್ರಾಂಪ್ಟನ್ನು ನಾನು ವಿಡಿಯೋ ಕೊಟ್ಟಿದ್ದೆ. ಸೊ ಇಮ್ಯಾಜಿನೇಷನ್ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ವಿಡಿಯೋವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಭಾಳ ಕ್ಲಾರಿಟಿ ಇದೆ, HD ಕ್ಲಾರಿಟಿ ಇದೆ. ಸೊ ಯಾವುದೇ ಕಾಪಿರೈಟ್ ಇಶ್ಯೂ ಕೂಡ ಏನಂತಂದರೆ ಬರೋದಿಲ್ಲ. ಸೊ ನಿಮಗೆ ಯಾವ ರೇಷಿಯೋ ಬೇಕೋ ಆ ರೇಷಿಯೋವನ್ನು ನೀವು ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದು 9:16 ಅಥವಾ 16:19 ಯಾವ ವಿಡಿಯೋ ರೇಷಿಯೋ ಬೇಕು ನಿಮಗೆ ಅದನ್ನು ನೀವೇ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಏನಂತಂದರೆ ಆ ಆಪ್ಷನ್ ನಿಮಗೆ ಸಿಗುತ್ತೆ. ಆಸ್ಪೆಕ್ಟ್ ರೇಷಿಯೋ ಅಂತೇಳಿ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಯಾವುದಕ್ಕೆ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಒಂದು ಒಳ್ಳೆಯ ವಿಡಿಯೋ. ಸೊ ಇದು 5 ಸೆಕೆಂಡುಗಳ ಕಾಲ ಇದೆ. ಇದನ್ನು ನೀವು 10 ಸೆಕೆಂಡ್ಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತಂದರೆ ನೀವು ಇವರ ಪ್ರೋ ವರ್ಚಸ್ಸನ್ನು ಪರ್ಚೇಸ್ ಮಾಡಬೇಕು. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಿದೆ, ಸೊ ಇಮೇಜ್ ಟು ವಿಡಿಯೋ ಅಂತ ಹೇಳಿದೆ. ಸೊ ಇಲ್ಲಿ ಒಂದು ಇಮೇಜನ್ನು ನಾವು ಏನಂತಂದರೆ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಮಾಡಿದ ಮೇಲೆ ಅದು ಹೇಗೆ ಒಂದು ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನಾನಿಲ್ಲಿ ಒಂದು ಇಮೇಜನ್ನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಿಂಪಲ್ ಆಗಿರೋ ಪ್ರಾಂಪ್ಟನ್ನು ನಾನಿಲ್ಲಿ ಕೊಟ್ಟಿದ್ದೀನಿ, ಮ್ಯಾನ್ ಕನ್ವರ್ಟಿಂಗ್ ಇಂಟು ಮೌಂಟೇನ್ ಅಂತ ಹೇಳಿ. ಸೊ
ಸೊ ನೋಡೋಣ ಯಾವ ರೀತಿಯಾದಂಥ ಇಮೇಜ್ ಜನ್ರೇಟ್ ಆಗುತ್ತೆ ಅಂತೇಳಿ. ಸೊ ಅದಕ್ಕೆ ನಾವಿಲ್ಲಿ ಸುಮಾರು 15 ನಿಮಿಷಗಳ ಕಾಲ ವೇಟ್ ಮಾಡಬೇಕು. ಸೊ ಬಹಳಷ್ಟು ಕ್ರಿಯೇಟರ್ಸ್ ಏನಂತಂದರೆ ಕ್ಯೂ ಅಲ್ಲಿದ್ದಾರೆ ಈ ಒಂದು ಆಪ್ಷನಲ್ಲಿ. ಸೊ ಹಿಂದಿನ ಒಂದು ಆಪ್ಷನಲ್ಲಿ ಬಹಳ ಕಡಿಮೆ ಇತ್ತು ಕ್ಯೂ. ಸೊ ಇಲ್ಲಿ ಏನಂತಂದರೆ 15 ನಿಮಿಷ ಇದೆ. ಸೊ ತೋರಿಸೋದು 15 ತೋರಿಸುತ್ತೆ, ನಿಮಗೆ ಒಂದು 5 ರಿಂದ 6 ನಿಮಿಷದಲ್ಲಿ ಅದು ರೆಡಿ ಆಗುತ್ತೆ. ಸೊ ರೆಡಿ ಆದಮೇಲೆ ನೋಡೋಣ ಯಾವ ರೀತಿಯಾದಂಥ ಒಂದು ವಿಡಿಯೋ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂಥೇಳಿ. ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ರಚನೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಆಪ್ಷನ್ಗಳಿದಾವೆ, ಇವುಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡಿಬಿಡೋಣ. ಸೊ ನೀವು ಇಲ್ಲಿ ಇಮೇಜ್ ಜನ್ರೇಷನ್ ಮಾಡ್ಬೋದು. ಸಿಂಪಲ್ ಆಗಿ ಪ್ರಾಂಪ್ಟ್ ಕೊಡೋದ್ರ ಮುಖಾಂತರ ನಿಮಗೆ ಬೇಕಾದಂಥ ಇಮೇಜು, ಇದು ಇಮೇಜ್ ಎಡಿಟರು, ಇಲ್ಲಿ 3D ಜನರೇಷನ್ ಅಂತೇಳಿ. ಸೊ ನಾನು ಇಲ್ಲಿ ಕೂಡ ಒಂದು ಸಿಂಪಲ್ ಪ್ರಾಂಪ್ಟನ್ನು ಕೊಟ್ಟಿದ್ದೀನಿ. ಹಾಗೆ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಕ್ಯಾರೆಕ್ಟರ್ ಕ್ರಿಯೇಷನ್ಸ್ ಇದೆ. ಸೊ ತಾವು ಯಾವುದಾದ್ರೂ AI ಸೂಪರ್ ಮಾಡೆಲ್ ಅಥವಾ ಕ್ಯಾರೆಕ್ಟರ್ಗಳನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಭಾಳ ಸಿಂಪಲ್ ಆಗಿರುವಂತಹ ಒಂದು ಪ್ರೋಸೆಸ್ ಏನಂತಂದರೆ ಈ ಒಂದು ವೆಬ್ಸೈಟಲ್ಲಿ ಇದೆ. ಸೊ ನಾನಿಲ್ಲಿ ಒಂದು ಸಿಂಪಲ್ ಪ್ರಾಂಪ್ಟನ್ನು ಕೊಟ್ಟಿದ್ದೆ, ಮ್ಯಾಜಿಕ್ ಮ್ಯಾನ್ ಇನ್ ಹಂಟೆಡ್ ಪ್ಲೇಸ್ ಅಂತೇಳಿ. ಸೊ ನೋಡೋಣ ಯಾವ ರೀತಿಯಾದಂಥ ಒಂದು 3D ಇಮೇಜ್ ಏನಂತಂದರೆ ಇದು ಜನ್ರೇಟ್ ಮಾಡುತ್ತೆ ಅಂತೇಳಿ. ಸೊ ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸೊ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ವಿಡಿಯೋ ಕೂಡ ಏನಂತಂದರೆ ಇನ್ನೊಂದು ಕಡೆಗೆ ಜನ್ರೇಟ್ ಆಗ್ತಾ ಇದೆ. ಸೊ ಅಟ್ ಎ ಟೈಮ್ ನೀವೇನಂತಂದರೆ ಬೇರೆ ಬೇರೆ ಟಾಸ್ಕ್ಗಳನ್ನು ಈ ವೆಬ್ಸೈಟಲ್ಲಿ ಕೊಡಬಹುದು. ಸ್ನೇಹಿತರೆ, ನಾವೇನೋ ಒಂದು ಇಮೇಜ್ ಅಪ್ಲೋಡ್ ಮಾಡಿ ಒಂದು ಸಿಂಪಲ್ ಪ್ರಾಂಪ್ಟನ್ನು ಕೊಟ್ಟಿದ್ವಿ. ಸೊ ನಾವಿಲ್ಲಿ ರಿಸಲ್ಟ್ ನೋಡ್ಬೋದು. ಮ್ಯಾನ್ ಕನ್ವರ್ಟಿಂಗ್ ಇಂಟು ಮೌಂಟೇನ್ ಅಂತೇಳಿ ಒಂದು ಸಿಂಪಲ್ ಪ್ರಾಂಪ್ಟನ್ನು ಏನು ಕೊಟ್ಟಿದ್ವಿ. ಸೊ ಆ ಪ್ರಾಂಪ್ಟಿಗೆ ತಕ್ಕನ ಹಾಗೆ ಮನುಷ್ಯನನ್ನು ಏನಂತಂದರೆ ಮೌಂಟೇನ್ ಥರ ಇದು ಕನ್ವರ್ಟ್ ಮಾಡ್ತಾ ಇದೆ. ಸೊ ಇದು ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಥವಾ ಇನ್ನೊಂದು ಸ್ವಲ್ಪ ಇದಕ್ಕೆ ಅಡಿಷನ್ ಮಾಡಬೇಕು ಅಂತಂದರೆ ನಿಮಗೆ ಬೇರೆ ಹಾದಿ ಇಲ್ಲ, ಪ್ರೋ ವರ್ಷನನ್ನು ಪರ್ಚೇಸ್ ಮಾಡಬೇಕು. ಬಟ್ ಸಿಂಪಲ್ ಕ್ರಿಯೇಟರ್ಸ್ಗೆ ಇದು ಒಂದು ಒಳ್ಳೆಯ ವೆಬ್ಸೈಟು. ಹಾಗೆ ನಾವು ಇನ್ನೊಂದು ಟಾಸ್ಕನ್ನು ಇದಕ್ಕೆ ಕೊಟ್ಟಿದ್ವಿ, 3D ಇಮೇಜ್ ಜನ್ರೇಷನ್. ಸೊ ಅದಿನ್ನೂ ಪ್ರಾಸೆಸಲ್ಲಿದೆ. ಸೊ ಆದ ತಕ್ಷಣ ನೋಡೋಣ ಯಾವ ರೀತಿಯಾದಂಥ ಒಂದು ಇಮೇಜ್ ಏನಂತಂದರೆ ಜನರೇಟ್ ಆಗುತ್ತೆ ಅಂಥೇಳಿ. ಸೊ ಇಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಸ್ನೇಹಿತರೆ. ಸೊ ನಾವು ಕೂಡ ಏನಂತಂದರೆ ಇದನ್ನು ಪ್ರಯತ್ನ ಮಾಡ್ಬೋದು. ಸೊ ಅದೇ ರೀತಿ ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳಿದಾವೆ, ಇವುಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ. ಸೊ ನಿಮಗೆ ಯಾವುದಾದ್ರೂ ಒಂದು ಇದೆ ಸಹಾಯಕ್ಕೆ ಬರ್ಬೋದು. ನೀವು ಕೂಡ ನಿಮ್ಮ ಯೂಟ್ಯೂಬ್ ಅಥವಾ ಬೇರೆ ಬೇರೆ ಕ್ರಿಯೇಷನ್ಗಳಲ್ಲಿ ಇವುಗಳನ್ನು ಬಳಸ್ಬೋದು. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ವಿಡಿಯೋಗಳು ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಆಗಿರಬೇಕು ಅಂತಂದರೆ ತಾವಿಲ್ಲಿ ಕ್ಲಿಕ್ ಮಾಡ್ಬೋದು. ನಿಮಗೆ ಈ ವಿಡಿಯೋಗಳು ಸಿಗ್ತವೆ. ಹಾಗೆ ತಾವು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಅಲ್ಲಿ ವಿತ್ ವಾಟರ್ ಮಾರ್ಕ್ ಅಥವಾ ವಿತೌಟ್ ವಾಟರ್ ಮಾರ್ಕ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಫ್ರೀಯಾಗಿ ಪ್ರೋ ವರ್ಷನಲ್ಲಿ ನಿಮಗೆ ವಿತೌಟ್ ವಾಟರ್ ಮಾರ್ಕ್ ಬರುತ್ತೆ, ಫ್ರೀ ವರ್ಷನಲ್ಲಿ ವಿತ್ ವಾಟರ್ ಮಾರ್ಕ್ ಬರುತ್ತೆ. ತಾವು ಅದನ್ನು ಬೇರೆ ಬೇರೆ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡಬಹುದು. ಸೊ ಈ ಎಲ್ಲ ಆಪ್ಷನ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು AI ಟೂಲ್ ಜೊತೆಗೆ ಸಿಗೋಣ. ಸೊ ಅಲ್ಲಿವರೆಗೂ ನಮಸ್ಕಾರ. ಸೊ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದ.